ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ NXT ಬಗ್ಗೆ ಮಾತಾಡೋದಾದ್ರೆ, ಇವತ್ತಿನ NXT ಕೂಡ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು. ಯಾಕಂದ್ರೆ ಇವತ್ತಿನ NXT ನಮಗೆ CW ನೆಟ್ವರ್ಕ್ ಗೆ ಶಿಫ್ಟ್ ಆಗ್ತಾ ಇತ್ತು ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ WWE ಅವರು NXT ಯ ಲೋಗೋನು ಕೂಡ ಚೇಂಜ್ ಮಾಡಿದ್ದಾರೆ. ನಮಗೆ ಸಿಲ್ವರ್ ಕಲರ್ NXT ಯ ಲೋಗೋ ನೋಡೋದಕ್ಕೆ ಸಿಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಷ್ಟೇ ಅಲ್ಲ ಗೈಸ್, ನಮಗೆ NXT ಯ ಓಪನಿಂಗ್ ಅಲ್ಲಿ ನಮಗೆ ಟ್ರಿಪಲ್ ಎಚ್ ಹಾಗೆ ಶಾನ್ ಮ್ಯಾಕಲ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ NXT ಚಾಂಪಿಯನ್ಶಿಪ್ ಹಾಗೆ NXT ವಿಮೆನ್ಸ್ ಚಾಂಪಿಯನ್ಶಿಪ್ ನು ಕೂಡ ಇಲ್ಲಿ ಚೇಂಜ್ ಮಾಡಲಾಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಹೊಸ ಡಿಸೈನ್ಸ್ ಗಳು ಯಾವ ರೀತಿ ಇದೆ ಅಂತ. ಸೊ ಸ್ಟೇಜ್ ಆಗಿರಬಹುದು, ಅಟ್ಮಾಸ್ಫಿಯರ್ ಆಗಿರಬಹುದು, ಎಲ್ಲದೂ ಕೂಡ ಒಂದು ರೀತಿ ಡಿಫರೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇವತ್ತಿನ ಶೋ ಅಲ್ಲಿ ನಮಗೆ CM ಪಂಕ್ ಅವರು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಅವರು ನಮ್ಮ ಶಾನ್ ಮ್ಯಾಕಲ್ಸ್ ಅವರಿಗೆ ಟ್ರಿಬ್ಯೂಟ್ ಕೊಡೋದಕ್ಕೋಸ್ಕರ ರೆಫ್ರಿ ಗೆಟಪ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂಡ ಕಾಣಿಸ್ಕೋತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ CM ಪಂಕ್ ಅವರು ಚಡ್ಡಿ ಹಾಕೊಂಡಿದ್ದಾರೆ. ಅಫ್ಕೋರ್ಸ್ ಮ್ಯಾಚ್ ಗೆ ಬಂದಾಗ ಅವರು ಪ್ಯಾಂಟ್ ಹಾಕಿರ್ತಾರೆ ಅಂತಾನೆ ಹೇಳ್ಬಹುದು. ಇನ್ನ ಮೈನ್ ಇವೆಂಟ್ ಗೆ ಬರೋದಾದ್ರೆ, ನಮಗೆ NXT ಚಾಂಪಿಯನ್ಶಿಪ್ ಗೆ ಟ್ರಿಕ್ ವಿಲಿಯಂ ಹಾಗೆ ಈತನ್ ಪೇಜ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನಮಗೆ CM ಪಂಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ CM ಪಂಕ್ ಅವರು ಸಖತ್ತಾಗಿ ರೆಫ್ರಿ ಕಾರ್ಯನ ನಿರ್ವಹಿಸ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಈತನ್ ಪೇಜ್ ಅವರು CM ಪಂಕ್ ಅವರ ಎದುರುಗಡೆನೆ ಟ್ರಿಕ್ ವಿಲಿಯಂ ಅವರಿಗೆ ಒಂದು GTS ನು ಕೂಡ ಕನೆಕ್ಟ್ ಮಾಡ್ತಾರೆ, ಅದು ಕೂಡ ಸಖತ್ತಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ಈತನ್ ಪೇಜ್ ಅವ್ರನ್ನ ಪಿನ್ ಮಾಡಿ ಹೊಸ NXT ಚಾಂಪಿಯನ್ ಆಗಿದ್ದಾರೆ. ಅದಾದ್ಮೇಲೆ ಸೆಲೆಬ್ರೇಷನ್ ಕೂಡ ಚೆನ್ನಾಗಿ ಇತ್ತು ಅಂತಾನೆ ಹೇಳ್ಬಹುದು. ನಮ್ಮ ಟ್ರಿಕ್ ವಿಲಿಯಂ ಅವರು ಗೆದ್ದಾದ್ಮೇಲೆ ಈತನ್ ಪೇಜ್ ಅವರು ನಮ್ಮ CM ಪಂಕ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅಟ್ಯಾಕ್ ಮಾಡೋದಕ್ಕೂ ಕೂಡ ಬರ್ತಾ ಇರ್ತಾರೆ. ಅಂಡ್ ಅದನ್ನ ನಮ್ಮ CM ಪಂಕ್ ಅವರು ಆರಾಮಾಗಿ ಕೌಂಟರ್ ಮಾಡಿ ತಮ್ಮ ಫಿನಿಶರ್ GTS ನು ಕೂಡ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮ್ಮ ಟ್ರಿಕ್ ವಿಲಿಯಂ ಅವರ ಜೊತೆ ಸೇರ್ಕೊಂಡು ನಮ್ಮ CM ಪಂಕ್ ಅವರ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಶೋ ಮಾತ್ರ ಚೆನ್ನಾಗಿತ್ತು, ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನೆನ್ನೆಯ ಮಂಡೇ ನೈಟ್ ರೋ ಬಗ್ಗೆ. ನೆನ್ನೆ ಮಂಡೇ ನೈಟ್ ರೋ ರಿವ್ಯೂ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಅಂಶಗಳನ್ನ ಬಿಟ್ಟಾಕ್ತೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ನಮ್ಮ ಮಿಸ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಆಟ್ರೋತ್ ಅವರ ಮೇಲೆ. ಈ ಒಂದು ಪಾಯಿಂಟ್ ನ ನಾನು ಮಿಸ್ ಮಾಡಿದೆ. 3 ಗಂಟೆ ಶೋನ ಕಂಟಿನ್ಯೂಸ್ ಆಗಿ 10-15 ನಿಮಿಷದಲ್ಲಿ ರಿವ್ಯೂ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂಡ್ ಕೆಲವೊಂದಷ್ಟು ಬಾರಿ ನಾವು ಪಾಯಿಂಟ್ ಗಳನ್ನ ಮರಿತೀವಿ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಅಷ್ಟು ಸೂಪರ್ ಸ್ಟಾರ್ಸ್ ಗಳ ನೇಮ್ ನು ಕೂಡ ನೆನ್ಪಿಟ್ಕೊಂಡು ಹೇಳೋದು ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದರಿಂದ ಮಧ್ಯದಲ್ಲಿ ಸೂಪರ್ ಸ್ಟಾರ್ಸ್ ಗಳ ನೇಮು ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇರುತ್ತೆ. ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇನ್ ಮುಂದೆ ಅದು ಆಗದೆ ಇರೋ ಹಂಗೆ ನೋಡ್ಕೋತೀನಿ. ಬಟ್ ಅಷ್ಟೊಂದು ರಿವ್ಯೂ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಗಳು ಆಗೇ ಆಗುತ್ತೆ. ಸೊ ಫೈನಲಿ ನಮ್ಮ ಮಿಸ್ ಅವರು ಆಟ್ರೋತ್ ಅವರ ಮೇಲೆ ಹೀಲ್ ಟರ್ನ್ ಕೂಡ ಆಗಿದ್ದಾರೆ. ಸೊ ಹೀಲ್ ಟರ್ನ್ ಆದ್ಮೇಲೆ ನಮ್ಮ ಆಟ್ರೋತ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಲಿಟರಲಿ ನಮ್ಮ ಆಟ್ರೋತ್ ಅವರು ಇನ್ನೂ ಕೂಡ ಮಿಸ್ ನನ್ನ ಮೇಲೆ ಅಟ್ಯಾಕ್ ಮಾಡಿಲ್ಲ ಅನ್ನೋ ಒಂದು ಫೀಲ್ ಅಲ್ಲೇ ಇದ್ದಾರೆ ಅಂತಾನೆ ಹೇಳ್ಬಹುದು. ಎಸ್, ನಮ್ಮ ಆಟ್ರೋತ್ ಅವರು ಹೇಳ್ತಿರೋ ಪ್ರಕಾರ ಮಿಸ್ ನಾನು ಇನ್ನೂ ಕೂಡ ಜಡ್ಜ್ಮೆಂಟ್ ಡೇ ಅಲ್ಲೇ ಇದೀನಿ ಅಂತ ನನ್ನ ಮೇಲೆ ಮಿಸ್ ಆಗಿ ಅಟ್ಯಾಕ್ ಮಾಡಿದ್ದಾನೆ. ನಾನು ಅವನ ಬಳಿ ಹೋಗ್ತೀನಿ, ನಾನು ಜಡ್ಜ್ಮೆಂಟ್ ಡೇ ಅಲ್ಲಿ ಇಲ್ಲ, ನಾನು ಆಸಮ್ ಟ್ರೂತ್ ನ ಒಂದು ಭಾಗ ಆಗಿದ್ದೀನಿ ಅಂತ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ನಮ್ಮ ಆಟ್ರೋತ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಇನ್ ಮುಂದೆ ನಮಗೆ ಮಂಡೇ ನೈಟ್ ರೋಲಿ ನಮ್ಮ ಆಟ್ರೋತ್ ಅವರು ಹೋಗಿ ಮಿಸ್ ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಸ್ಟೋರಿ ಲೈನ್ ಕೂಡ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ, ಈ ಒಂದು ಸ್ಟೋರಿ ಲೈನ್ ಸ್ಟಾರ್ಟಿಂಗು ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದ್ರೆ ನಮ್ಮ ಆಟ್ರೋತ್ ಅವರು ಜಡ್ಜ್ಮೆಂಟ್ ಡೇಗೆ ಜಾಯ್ನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ, ಆಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ನಮ್ಮ ಆಟ್ರೋತ್ ಅವ್ರು ಏನಾದ್ರು ಹೋಗಿ ರಿಯಾ ರಿಪ್ಲಿ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಜಾಯ್ನ್ ಆದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಈಗ ಆಟ್ರೋತ್ ಅವರ ಅಗತ್ಯಕತೆ ಸಿಕ್ಕಾಪಟ್ಟೆ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ನೆನ್ನೆ ಮಂಡೇ ನೈಟ್ ರಲ್ಲಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳಿರ್ತಾರೆ ಬ್ಲಾಡ್ ಬ್ಲೇಡ್ ಗೆ ನಾನು ಬರ್ತೀನಿ ಅಂತ. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಬಟ್ ಮಂಡೇ ನೈಟ್ ರೋಗೆ ಬರ್ತಾರೆ ಅಂತ ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಅಂಡ್ ಅದೇ ರೀತಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ನಮಗೆ ನೆನ್ನೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ನಮ್ಮ ಸೆತ್ ರಾಲೆನ್ಸ್ ಅವರ ಫ್ಯೂಚರ್ ಹೇಗಿರುತ್ತೆ WWE ಅಲ್ಲಿ ಅಂತ ನೀವೇನಾದ್ರೂ ಕೇಳಿದ್ರೆ, ಅಫ್ಕೋರ್ಸ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನೆಕ್ಸ್ಟ್ ಫ್ಯೂಡ್ ನಮಗೆ ಬ್ರಾನ್ಸನ್ ರೀಡ್ ಅವರ ಜೊತೆನೆ ನೋಡೋದಕ್ಕೆ ಸಿಗುತ್ತೆ. ಒಂದೆರಡು ಮ್ಯಾಚಸ್ ಗಳನ್ನ ನಮ್ಮ ಸೆತ್ ರಾಲೆನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಕೊಡ್ತಾರೆ. ಅಂಡ್ ಇದಾದ್ಮೇಲೆ ಮುಂದಿನ ವರ್ಷದ ಜನವರಿಯಿಂದ WWE ಅವರು ನಮ್ಮ CM ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡಿ ಈ ಒಂದು ಮ್ಯಾಚ್ ನ ರಸಲ್ ಮೇನಿಯಾ 41 ಗೆ ಸೆಟ್ ಮಾಡ್ತಾರೆ. ಸೊ ಇನ್ ಮುಂದೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ರೆಗ್ಯುಲರ್ ಆಗಿ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂಡ್ ತನ್ನ ಫ್ಯೂಡ್ ಗಳನ್ನ ಕಂಟಿನ್ಯೂ ಮಾಡಿಕೊಂಡು ಫೈನಲಿ ರಸಲ್ ಮೇನಿಯಾ 41 ನಲ್ಲಿ CM ಪಂಕ್ ಅವ್ರನ್ನ ಫೇಸ್ ಮಾಡ್ತಾರೆ.
ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೇನಿಯಲ್ ಬ್ರೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಡೇನಿಯಲ್ ಬ್ರೈನ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಾಗ ಅವರಿಗೆ ಡಬ್ಲ್ಯೂ ಅವರು ಎಸ್ ಅನ್ನೋ ಒಂದು ಗಿಮಿಕ್ ನ ಕೊಟ್ಟಿರ್ತಾರೆ. ನಿಜವಾಗ್ಲೂ ಎಸ್ ಚಾನ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ ಅಂಡ್ ಅದರಿಂದನೇ ಅವರ ಕರಿಯರ್ ಕೂಡ ಬೂಸ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಈಗ AEW ಕಂಪನಿಗೆ ಹೋದಾಗ ಅವರ ಹತ್ರ ಎಸ್ ಚಾನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದಿಲ್ಲ. ಬಟ್ ಸ್ವಲ್ಪ ದಿನಗಳ ಹಿಂದೆ AEW ಕಂಪನಿಯಲ್ಲೂ ಕೂಡ ಡೇನಿಯಲ್ ಬ್ರೈನ್ ಅವರು ಎಸ್ 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 ಅಂತ ಎಂಟ್ರಿನ ಮಾಡ್ತಾ ಇರ್ತಾರೆ. ಅಂಡ್ ಆಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ನಮ್ಮ ಡೇನಿಯಲ್ ಬ್ರೈನ್ ಅವರು ಎಸ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ತನ್ನ ನೇಮಿಗೆ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಇದಾದ್ಮೇಲೆ ಇದನ್ನೆಲ್ಲ ನೋಡಿದಂತಹ ಡಬ್ಲ್ಯೂ ಅವರಿಗೆ ಗೊತ್ತಾಗುತ್ತೆ ನಮ್ಮ ಬಳಿನೇ ಈ ಒಂದು ಟ್ರೇಡ್ ಮಾರ್ಕ್ ಇತ್ತು ಅಂಡ್ ಅದನ್ನ ಮಿಸ್ ಆಗಿ ಡೇನಿಯಲ್ ಬ್ರೈನ್ ಅವರು ತನಗಾಗಿ ಮಾಡ್ಕೊಂಡಿದ್ದಾನೆ ಅಂತ. ಅಂಡ್ ಇದ್ರ ಮೇಲೆ ನಮ್ಮ ಡಬ್ಲ್ಯೂ ಅವರು ಮತ್ತೆ ಡೇನಿಯಲ್ ಬ್ರೈನ್ ಅವರ ಮೇಲೆ ಒಂದು ಕೇಸ್ ಹಾಕ್ತಾರೆ. ಅಂಡ್ ಈಗ ಎಸ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ಬಂದಿದೆ. ಅಂಡ್ ಈಗ ನಮ್ಮ ಡೇನಿಯಲ್ ಬ್ರೈನ್ ಅವರು ಎಸ್ ಅನ್ನೋ ಒಂದು ವರ್ಡ್ ನ AEW ಕಂಪನಿಯಲ್ಲಿ ಯೂಸ್ ಮಾಡೋಂಗಿಲ್ಲ. ಸೊ ಇದು ರೀಸೆಂಟ್ ಆಗಿ ಕಾಂಟ್ರವರ್ಸಿ ನಡೀತಾ ಇತ್ತು, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಇದನ್ನು ಕೂಡ ಕವರ್ ಮಾಡಿದ್ದೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2025 ಬಗ್ಗೆ. ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ರಾಯಲ್ ರಂಬಲ್ ನ ಅಫಿಷಿಯಲ್ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಪೋಸ್ಟರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಎಲ್ಲರೂ ಕೂಡ ಈ ಒಂದು ಪೋಸ್ಟರ್ ನ ಹೊಗಳುತ್ತಾ ಇದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತ್ರ ಈ ಒಂದು ಪೋಸ್ಟರ್ ನ ತೆಗಳುತ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನಿಮಗೆ ಗೊತ್ತಿರಬಹುದು ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ CM ಪಂಕ್, ಲಿವ್ ಮಾರ್ಗನ್, ಕೋಡಿ ರೋಡ್ಸ್, ರೋಮನ್ ರೈನ್ಸ್, ರಿಯಾ ರಿಪ್ಲಿ ಹಾಗೆ ಬಿಯಾಂಕಾ ಬ್ಲೇರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇಲ್ಲ. ಅಂಡ್ ಇದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಮ್ಮ ಕಮೆಂಟ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ನೀವು ನನ್ನನ್ನ ರಾಯಲ್ ರಂಬಲ್ ನ ಪ್ರಮೋಟ್ ಮಾಡೋದಕ್ಕೆ ಹಿಂದಿ ಶೋಸ್ ಗಳಲ್ಲೂ ಕೂಡ ಕಳಿಸ್ತಾ ಇರ್ತೀರಾ, ಬಟ್ ಪೋಸ್ಟರ್ ಅಲ್ಲಿ ಮಾತ್ರ ನನ್ನನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಮೇಲೆ ತನ್ನ ಕೋಪನ ಹೊರಗಡೆ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ಇನ್ನೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ನೇಮ್ಸ್ ಗಳಿತ್ತು, ಇನ್ಕ್ಲೂಡಿಂಗ್ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ನಮಗೆ ಈ ಒಂದು ಪೋಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನಮಗೆ ಇಲ್ಲಿ ಪೋಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಇನ್ನು ಬಿಗ್ ನೇಮ್ಸ್ ಗಳನ್ನ ಡಬ್ಲ್ಯೂ ಅವರು ಇಲ್ಲಿ ಇನ್ಕ್ಲೂಡ್ ಮಾಡಬಹುದಾಗಿತ್ತು, ಬಿಯಾಂಕಾ ಬ್ಲೇರ್ ಅವ್ರನ್ನ ತೆಗಿಬೇಕಾಗಿತ್ತು. ಬಟ್ ನಿಮಗೆ ಬೇಡ, ಬಿಯಾಂಕಾ ಬ್ಲೇರ್ ಅವರೇ ಬೇಕು, ಯಾಕಂದ್ರೆ ನಿಮಗೆ ಕಾಂಟ್ರವರ್ಸಿಯಿಂದ ದೂರ ಇರಬೇಕಲ್ಲ, ಅದಕ್ಕೋಸ್ಕರ ನೀವು ಬಿಯಾಂಕಾ ಬ್ಲೇರ್ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದೀರಾ. ಏನೇ ಆಗಲಿ ಪೋಸ್ಟರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2025 ನ ವಿನ್ನರ್ ಬಗ್ಗೆ. ಡಬ್ಲ್ಯೂ ಅವರು ಈ ಒಂದು ಪೋಸ್ಟರ್ ಅಲ್ಲಿ ರಾಯಲ್ ರಂಬಲ್ 2025 ನ ಯಾರು ಗೆಲ್ತಾರೆ ಅನ್ನೋದನ್ನ ಒಂದ್ ರೀತಿ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ವಿಮೆನ್ಸ್ ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಮೆನ್ಸ್ ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಿದ್ದೀನಿ. ನೀವು ಇಲ್ಲಿ ಪೋಸ್ಟರ್ ನ ನೋಡಿದ್ರೆ ನಮಗೆ 3 ಜನ ಮೆನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದ್ದಾರೆ, CM ಪಂಕ್, ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್. ಈ ಒಂದು ಟೈಮ್ ಅಲ್ಲಿ ಈ 3 ಜನರಲ್ಲಿ ರಾಯಲ್ ರಂಬಲ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಯಾರಿಗಿದೆ? ಅಫ್ಕೋರ್ಸ್ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಸೆಂಟರ್ ಅಲ್ಲೂ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಡಬ್ಲ್ಯೂ ಕಂಪನಿಯ 2 ಫೇಸ್ ಗಳು ಕೂಡ ಈ ಒಂದು ಪೋಸ್ಟರ್ ನ ಸೆಂಟರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಆ ಕಡೆ ನಮ್ಮ CM ಪಂಕ್ ಅವರ ಚಾನ್ಸ್ ಕೂಡ ಇದೆ. ಬಟ್ ನಮ್ಮ CM ಪಂಕ್ ಹಾಗೆ ಸೆತ್ ರೋಲಿನ್ಸ್ ಅವರು ರಸಲ್ ಮೇನಿಯಾ 41 ಗೆ ಫ್ಯೂಡ್ ಗೆ ಹೋಗ್ತಿರೋದ್ರಿಂದ ನಮ್ಮ CM ಪಂಕ್ ಅವರು ಪ್ರಾಬಬ್ಲಿ ಅಷ್ಟೊತ್ತಿಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ ಅನ್ಕೋತೀನಿ ನಮ್ಮ ಗಂತರ್ ಅವರ ಕೈಯಿಂದ. ಇದು ನನ್ನ ಅನಿಸಿಕೆ. ಸೊ ನಮ್ಮ CM ಪಂಕ್ ಅವರು ರಾಯಲ್ ರಂಬಲ್ ನ ಗೆಲ್ಲೋ ಚಾನ್ಸಸ್ ನನಗೆಲ್ಲೋ ಕಮ್ಮಿ ಕಾಣಿಸ್ತಾ ಇದೆ. ಇನ್ನು ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಈಗಾಗಲೇ ಚಾಂಪಿಯನ್ ಆಗಿದ್ದಾರೆ. ಸೊ ಚಾಂಪಿಯನ್ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಕೋಡಿ ರೋಡ್ಸ್ ಅವರಂತೂ 3 ಬಾರಿ ರಾಯಲ್ ರಂಬಲ್ ನ ಗೆಲ್ಲೋದಿಲ್ಲ ಅಂತ ಅನ್ಕೋತೀನಿ. ಇನ್ನ ಬಾಕಿ ಉಳಿಯೋದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಒಬ್ರೆ. ಸೊ ರೋಮನ್ ರೈನ್ಸ್ ಅವರೇನಾದ್ರೂ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿ ಆದ್ರೆ ನಮಗೆ ಪ್ರಾಬಬ್ಲಿ ಅವರೇ ರಾಯಲ್ ರಂಬಲ್ ಗೆಲ್ಲೋದು ನೋಡೋದಕ್ಕೆ ಸಿಗಬಹುದು. ಈ ರೀತಿ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಸೊ ಹಿಂಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ರಸಲ್ ಮೇನಿಯಾ 41 ನ ಮೇನ್ ಇವೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು ಅಂತ ರೂಮರ್ಸ್ ಗಳು ಓಡಾಡ್ತಾ ಇದೆ. ರೋಮನ್ ರೈನ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಈ ಒಂದು ಪೋಸ್ಟರ್ ಅಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಅಲ್ಲಿ ರಾಯಲ್ ರಂಬಲ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರೇನಾದ್ರೂ ತನ್ನ ಚಾಂಪಿಯನ್ಶಿಪ್ ನ ರಾಕ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿ ಮಾಡಿ ಈ ಒಂದು ಮ್ಯಾಚ್ ನ ಗೆಲ್ಲೋದ್ರ ಮುಖಾಂತರ ರಾಕ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡಬಹುದು. ಅಥವಾ ರಾಕ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗ್ಬೇಕಾದ್ರೆ ಆ ಒಂದು ಮ್ಯಾಚ್ ಒಳಗಡೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಎಂಟ್ರಿನ ಕೊಡಬಹುದು. ಈ ರೀತಿ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಸೊ ರೋಮನ್ ರೈನ್ಸ್ ಅವರು ಈ ಬಾರಿ ರಾಯಲ್ ರಂಬಲ್ ನ ಗೆಲ್ಲೋ ಚಾನ್ಸಸ್
ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಪೋಸ್ಟರ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ, ಯಾಕಂದ್ರೆ ಡಬ್ಲ್ಯೂ ಅವರು ಆ ರೀತಿ ಹಿಂಟ್ ನ ಕೊಟ್ಟಿದ್ದಾರೆ. ಅದೇನ್ ಹಿಂಟು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ಗೈಸ್, ಈ ಬಾರಿ ರಾಯಲ್ ರಂಬಲ್ ಇದೆಯಲ್ಲ, ಇದಂತೂ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಗಲಿದೆ. ಯಾಕಂದ್ರೆ ಎಲ್ಲಾ ಟಾಪ್ ನೇಮ್ಸ್ ಗಳು ಕೂಡ ಗೆಲ್ಲೋದಕ್ಕೆ ಅರ್ಹತೆನ ಹೊಂದಿದ್ದಾರೆ. ಬಟ್ ನೋಡೋಣ ಯಾವ ವ್ಯಕ್ತಿ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗ್ತಾನೆ ಅಂತ. ನಿಮ್ಗೇನ್ ಅನ್ಸುತ್ತೆ ಅದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.